ನಮಸ್ತೆ ಸ್ನೇಹಿತರೆ, ಇವತ್ತು ಕುರಿ ತಲೆ ಮಾಂಸದ ಗ್ರೇವಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರಿಗೆ ನಾನು 1 ಸ್ಪೂನು ಆಯಿಲನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈಗ ಫಸ್ಟ್ ಪ್ರೊಸೆಸ್ಸಲ್ಲಿ ನಾನು ಈ ತಲೆ ಮಾಂಸನ ನೀಟಾಗಿ ಬೇಯಿಸ್ಕೋಬೇಕು. ಇವಾಗ ಅದಕ್ಕೋಸ್ಕರ ಏನು ಹಾಕಿದ್ದೀನಿ, ಆಯಿಲ್ ಹಾಕ್ಕೊಂಡು ಒಂದು ಸ್ವಲ್ಪ ಕೆಳಗೆ ಈರುಳ್ಳಿ ಹಾಕಿದ್ದೀನಿ. ಒಂದು ಸ್ವಲ್ಪ ವೈಟಿಶ್ ಆದಮೇಲೆ ಈರುಳ್ಳಿ ನೀಟಾಗಿ ವಾಶ್ ಮಾಡಿರ್ತಕ್ಕಂತಹ ತಲೆ ಮಾಂಸವನ್ನು ಹಾಕ್ತಾಯಿದ್ದೀನಿ. ಇದನ್ನು ನೀಟಾಗಿ ವಾಶ್ ಮಾಡ್ಕೋಬೇಕು ನೀವು, ಯಾಕೆಂದರೆ ಅದರಲ್ಲಿ ಒಂದು ಸ್ವಲ್ಪ ಅಂಟೆಲ್ಲ ಇರುತ್ತೆ. ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಯೂಸ್ ಮಾಡಿ. ಸೊ ಈಗಾದಮೇಲೆ ನಾನೀಗ ಅರಿಶಿಣವನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಅರಿಶಿಣ ಎಲ್ಲ ಮೀಟಿಗೂ ಕೂಡ ನೀಟಾಗಿ ಸ್ಪ್ರೆಡ್ ಆಗಬೇಕು. ಆ ರೀತಿ ನೀಟಾಗಿ ಶೇಕ್ ಮಾಡಿ. ಓಕೆ, ಅದಾದಮೇಲೆ ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಹಾಕಿ ನಾನು ಈಗ ನೀಟಾಗಿ ಬೇಯಿಸ್ಕೋಬೇಕು. ಒಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಈ ಕುಕ್ಕರಿಗೆ ನೀವು ಸ್ಟಾರ್ಟಿಂಗು 1 ಕಪ್ಪನ್ನು ವಾಟ್ರ್ ಆ್ಯಡ್ ಮಾಡೋದನ್ನು ಮಾತ್ರ ಮರಿಬೇಡಿ. ಏಕೆ ಅಂತಂದರೆ ಇದು ಲಾಸ್ಟಿಗೆ ನಮಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟು ಬೇಕಾಗುತ್ತೆ ವಾಟ್ರು. ಇದಕ್ಕೆ ನಾನು ಅಗೇನ್ ವಾಟ್ರ್ ಏನು ಆ್ಯಡ್ ಮಾಡೋದಿಲ್ಲ. ಓಕೆ, ಅದಕ್ಕೋಸ್ಕರ 1 ಕಪ್ ವಾಟ್ರ್ ಹಾಕಿ ನೀಟಾಗಿ ವಿಷಲ್ ಹೊಡಿಸ್ಕೊಳ್ಳಿ, 5. ಅದಾದಮೇಲೆ ನೋಡಿ, ಇನ್ನೊಂದು ಪ್ಯಾನಲ್ಲಿ ನಾನು ಮಸಾಲವನ್ನು ರೆಡಿ ಮಾಡ್ಕೋಬೇಕು. ಅದನ್ನು ಒಂದು ಪ್ಯಾನ್ ತೊಗೊಂಡು ಆಯಿಲನ್ನು ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಈರುಳ್ಳಿ. ಈಗ ನಾನು ಇದನ್ನು ಈಗೇನು ಹಾಕ್ತೀನಲ್ಲ ಮಸಾಲ, ಇದನ್ನೆಲ್ಲ ಕೂಡ ರುಬ್ಬಿ ಪೇಸ್ಟ್ ಮಾಡ್ಕೋಬೇಕು. ಹಾಗಾಗಿ ಈರುಳ್ಳಿ ಎಲ್ಲ ಹಾಕಿ ದಪ್ಪನೇ ಇದೆ. ಓಕೆ, ಅದಾದಮೇಲೆ ನೋಡಿ, ಒಂದು 5 ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಈಗ ಶುಂಠಿ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಡೈರೆಕ್ಟಿಗೂ ಕೂಡ ನೀವು ಹಾಕ್ಬೋದು. ಇಲ್ಲಿ ನಾನೆಲ್ಲ ಗ್ರೈಂಡ್ ಮಾಡ್ಕೊಳ್ತೀನಿ ಅನ್ನೋ ಕಾರಣದಿಂದಾಗಿ ನಾನು ಡೈರೆಕ್ಟಾಗಿ ಹಾಗೆ ಹಾಕ್ತಾಯಿದ್ದೀನಿ. ಈ ಮಸಾಲನೆಲ್ಲ ಈಗ ಮಸಾಲೆ ಐಟಮ್ಸ್ನೆಲ್ಲ ಒಂದು ಸ್ವಲ್ಪ ನಾವು ರೋಸ್ಟ್ ಮಾಡ್ಕೋಬೇಕು ಆಯಿಲ್ ಮೇಲೆ ಅಲ್ವಾ. ಒಂದು ಸ್ವಲ್ಪ ಬ್ರೌನಿಷ್ ಆಗೋವರೆಗೂ ಕೂಡ ನೀಟಾಗಿ ರೋಸ್ಟ್ ಮಾಡಿ. ಇದಾದಮೇಲೆ ಈ ಮಸಾಲೆಗೆ ನೋಡಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ನಾವು ಕೂಡ ಫ್ರೈ ಮಾಡಬೇಕು ಅಂತ ಏನಿಲ್ಲ, ಆಯಿಲ್ ಮೇಲೆ ಸ್ವಲ್ಪ ಬಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ವಾ. ಈ ರೀತಿ ಎಲ್ಲ ಮಸಾಲೆ ನೀವು ಚೆನ್ನಾಗಿ ರೋಸ್ಟ್ ಮಾಡಬೇಕು. ಈರುಳ್ಳಿ ಎಲ್ಲ ರೋಸ್ಟ್ ಆಗಿರಲಿಲ್ಲ ಅಂದರೆ ಫ್ಲೇವರ್ ಕಮ್ಮಿ ಆಗುತ್ತೆ, ಆಯಿತಾ. ಈಗೆಲ್ಲ ಅದನ್ನು ತೊಗೊಂಡಿದ್ದೀನಿ, ಒಂದು ಜಾರಿಗೆ ತೊಗೊಂಡಿದ್ದೀನಿ ನೋಡಿ. ಅದಾದಮೇಲೆ ಇದಕ್ಕೆ ಖಾರ ಪುಡಿ ಮತ್ತು ಧನಿಯಾ ಪುಡಿ, ಪ್ಯೂರ್ ಧನಿಯಾ ಪುಡಿ, ಕೊತ್ತಂಬರಿ ಬೀಜದ ಪೌಡ್ರು, ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಖಾರ ಪುಡಿನೂ ಕೂಡ ಆ್ಯಡ್ ಮಾಡಿದ್ದೀನಿ. ಇದಕ್ಕೆ ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದಾದಮೇಲೆ ಈಗ ಆಲ್ರೆಡಿ 5 ವಿಷಲ್ ಬಂದಿದೆ ತಲೆ ಮಾಂಸದ್ದು. ಈಗ ನೋಡಿ, ಎಲ್ಲ ನೀರು ಬಿಟ್ಟಿದೆ ಆಲ್ರೆಡಿ. ನಾನು 1 ಕಪ್ ವಾಟ್ರ್ ಹಾಕಿದ್ದೆ, ಬಟ್ ಸ್ಟಿಲ್ ಇದರಲ್ಲಿ ತುಂಬ ನೀರು ಬಿಟ್ಟಿರುತ್ತೆ. ಈಗ ಅದನ್ನು ಇನ್ನೊಂದು ಪ್ಯಾನಿಗೆ ನಾನು ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಈಗ ಯಾವುದು ಅಂದರೆ, ಅದು ಮಸಾಲ ಫಸ್ಟ್ ಹುರ್ಕೊಂಡಿದ್ನಲ್ವ, ಮಸಾಲೆ ಎಲ್ಲ ರೆಡಿ ಮಾಡಿದ್ವಲ್ಲ, ಅದೇ ಪ್ಯಾನಿಗೆ ನಾನು ಶಿಫ್ಟ್ ಮಾಡಿಬಿಟ್ಟು ಈಗ ರುಬ್ಬಿರ್ತಕ್ಕಂಥ ಮಸಾಲವನ್ನು ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಕೂಡ ಹೀಗೆ ಮಾಡಿ. ಲಾಸ್ಟಿಗೆ ಆಲ್ರೆಡಿ ನೋಡಿರ್ತೀರ ನೀವು, ಸ್ಟಾರ್ಟಿಂಗ್ 30 ಸೆಕೆಂಡ್ಸಲ್ಲಿ ಹೇಗೆ ಬಂದಿದೆ ಅಂತ. ತುಂಬ ಚೆನ್ನಾಗಿ ಬಂದಿರುತ್ತೆ. ಗ್ರೇವಿ ಎಲ್ಲ ತುಂಬ ತಿಕ್ಕಾಗಿ ಚೆನ್ನಾಗಿರುತ್ತೆ ನೋಡಿ. ಈ ರೀತಿ ಮಸಾಲೆ ಎಲ್ಲ ಶಿಫ್ಟ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಮಟನ್ ಮಸಾಲವನ್ನು ಆ್ಯಡ್ ಮಾಡ್ತಾಯಿದ್ದೀನಿ. 2 ಸ್ಪೂನು ಅಂಗಡಿಯಲ್ಲೆಲ್ಲ ಸಿಗುತ್ತೆ ಅಲ್ವ ಮಟನ್ ಮಸಾಲ, ಅದೇ 2 ಸ್ಪೂನಷ್ಟು ನಾನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ. ನೋಡಿ, ಫರ್ದರ್ ವಾಟ್ರ್ ನಾವು ಎಕ್ಸ್ಟ್ರಾ ಆ್ಯಡ್ ಮಾಡಬಾರ್ದು ಇಲ್ಲಿ. ಯಾಕೆ ಅಂತಂದರೆ ಆ ವಾಟ್ರಿಗೆ ಫ್ಲೇವರ್ ಇರೋದಿಲ್ಲ ಈ ಬೇರೆ ವಾಟ್ರ್ ಹಾಕಿದರೆ. ಅದಕ್ಕೋಸ್ಕರ ನಾನು ಮಟನ್ ಬೇಯಿಸ್ಕೊಳ್ಳುವಾಗಲೇ 1 ಕಪ್ ವಾಟರ್ನ ಆ್ಯಡ್ ಮಾಡಿದ್ದಿದ್ದು. ಓಕೆ, ಇದಾದಮೇಲೆ ನೀಟಾಗಿ ಸ್ಮಾಲ್ ಚಾಪ್ ಮಾಡಿರ್ತಕ್ಕಂತಹ ಕೊರಿಯಂಡರ್ ಪೌಡ್ರನ್ನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಇದೆಲ್ಲ ಕೊತ್ತಂಬರಿ ಎಲ್ಲ ಹಾಕಾದ್ಮೇಲೆ ಇನ್ನೇನು ಫರ್ದರ್ ಐಟಮ್ ಏನು ಆ್ಯಡ್ ಮಾಡಲಿಕ್ಕಿಲ್ಲ. ಲಾಸ್ಟಿಗೆ ನಮಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡಿ ಆ್ಯಡ್ ಮಾಡ್ಕೊಳ್ಳಿ. ಈಗ ನಾನು ಅದನ್ನು ಒಂದು ಸ್ವಲ್ಪ ನೀಟಾಗಿ ಕುದಿಸ್ಕೊಂಡಾದ್ಮೇಲೆ ನೋಡಿ, ಕಲರೆಲ್ಲ ಚೇಂಜ್ ಆಗಿದೆ. ಪೌಡ್ರೆಲ್ಲ ಹಾಕಿರ್ತೀವಿ ಅಲ್ವಾ, ಚೆನ್ನಾಗಿ ಬಾಯ್ಲ್ ಆದಮೇಲೆ ಸ್ವಲ್ಪ ಕಲರೆಲ್ಲ ಚೇಂಜ್ ಆಗುತ್ತೆ. ಈ ಥಿಕ್ನೆಸ್ಸು ಬಂದಿದೆ ನೋಡಿ. ಈಗೆಲ್ಲ ನೀಟಾಗಿ ಬಾಯ್ಲ್ ಆದಮೇಲೆ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಅಲ್ವ ಇದ್ರ ರುಚಿ ಬರೋದು. ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಲಾಸ್ಟಲ್ಲಿ ಒಂದು 5 ನಿಮಿಷ ತಣ್ಣಗಾಗಿದೆ ಆಲ್ರೆಡಿ. ಇವಾಗ ಗ್ರೇವಿ ಎಲ್ಲ ನೀಟಾಗಿ ತಿಕ್ಕಾಗಿ ಬಂದಿದೆ. ಮತ್ತು ಮಾಂಸ ಮತ್ತು ಇದು ಯಾವುದೂ ಸಪ್ರೇಟ್ ಆಗಿಲ್ಲ, ಲಿಕ್ವಿಡ್ಡು ಗ್ರೇವಿ ಯಾವುದೂ ಸಪ್ರೇಟ್ ಆಗಿಲ್ಲ ಅಲ್ವಾ. ಈ ರೀತಿ ನೀವು ಕೂಡ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ಒಂದು ಮೋಟಿವೇಶನ್. ಥ್ಯಾಂಕ್ ಯು ಫಾರ್ ವಾಚಿಂಗ್.